ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಈ ಸೂಲಿಬೆಲೆ ಚಕ್ರವರ್ತಿ ಅಂತ ಒಬ್ಬ ಅಯೋಗ್ಯ ಇದ್ದಾನೆ, ಸುಳ್ಳು ಬುರುಕ ಇದ್ದಾನೆ. ಆತನ ಸುಳ್ಳುಗಳನ್ನ ನೀವು ಎಲ್ಲರೂ ಕೇಳಿರ್ತೀರಿ, ಪ್ರತಿ ಒಬ್ಬರು ಕೇಳಿರ್ತೀರಿ, ನಕ್ಕಿರ್ತೀರಿ, ಉಗಿದಿರ್ತೀರಿ, ಏನೇನೋ ಮಾಡಿರ್ತೀರಿ. ಆದ್ರೂ ಅವನು ಅನಾಯಾಸವಾಗಿ, ಯಾವುದೇ ನಾಚಿಕೆ ಮಾನ ಸಂಕೋಚ ಎಂಥದ್ದು ಇಲ್ಲದೇನೆ ಸುಳ್ಳುಗಳನ್ನೇ ಹೇಳ್ಕೊಂಡೇ ಹೋಗ್ತಿರ್ತಾನೆ. ಹಳೆ ಸುಳ್ಳುಗಳ ಬಗ್ಗೆ ಮತ್ತೆ ಪ್ರಸ್ತಾಪ ಮಾಡಕ್ ಹೋಗಲ್ಲ, ಯಾವ್ದು ಸಿಕ್ಕಾಕೊಳ್ತಾವೋ ಅವುಗಳ ಬಗ್ಗೆ. ಅಂಥ ಮೋದಿ ಗುಲಾಮ, ಬಿಜೆಪಿಯ ಗುಲಾಮ ಸೂಲಿಬೆಲೆ ಚಕ್ರವರ್ತಿ ಅನ್ನುವಂತಹ ಸುಳ್ಳುಗಾರ, ದ್ವೇಷ ಭಾಷಣಕಾರ, ಅವನನ್ನ ಕೃಷಿ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿ ಸಂಘದ ಪದಗ್ರಹಣ ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿ ಸಂಘದ ಪದಗ್ರಹಣ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಆಹ್ವಾನಿಸಿತ್ತು. ಅದರ ವಿರುದ್ಧ ದಲಿತರು ಸಿಡಿದೆದ್ರು. ದಲಿತ ಸಂಘಟನೆಗಳು ಬೀದಿಗಿಳಿದ್ರು, ಹೋರಾಟ ಮಾಡಿದ್ರು. ಕೊನೆಗೆ ಅವನನ್ನ ಅಲ್ಲಿ ಕಾಲು ಇಡದಂತೆ ನೋಡಿಕೊಂಡರು. ದಲಿತ ಸಂಘಟನೆಗಳು ಚಕ್ರವರ್ತಿ ಸೂಲಿಬೆಲೆ ಅನ್ನುವಂತಹ ಬಾಡಿಗೆ ಭಾಷಣಕಾರ, ದ್ವೇಷ ಭಾಷಣಕಾರ, ಮೋದಿ ಗುಲಾಮ, RSS ಬಿಜೆಪಿಯ ಗುಲಾಮನನ್ನ ವಿಶ್ವವಿದ್ಯಾಲಯಕ್ಕೆ ಕಾಲಿಡದಂತೆ ದಲಿತ ಸಂಘಟನೆಗಳು ನೋಡ್ಕೊಂಡ್ರು. ಸೊ ಏನಿದು ಇಡೀ ಪ್ರಕರಣ? ಅವನಿಗೆ ಯಾಕೆ ಕೃಷಿ ವಿಶ್ವವಿದ್ಯಾಲಯದ ಕಾರ್ಯಕ್ರಮದಲ್ಲಿ ಅತಿಥಿಯಾಗುವಂತಹ ಭಾಗ್ಯ ಒದಗಿ ಬಂತು? ಅದನ್ನ ತಡೆದ್ರು ಸರಿ, ಆದ್ರೆ ಅದನ್ನ ಒದಗಿಸಿದ್ದು ಯಾರು? ಅದನ್ನು ಸಹ ನೋಡುವಂತಹ ಪ್ರಯತ್ನ ಮಾಡೋಣ. ಸೊ ಧಾರವಾಡದಲ್ಲಿರುವಂತಹ ಪ್ರಸಿದ್ಧ ಕೃಷಿ ವಿಶ್ವವಿದ್ಯಾಲಯ ಏನಿದೆಯಲ್ಲ, ಅಲ್ಲಿ ವಿದ್ಯಾರ್ಥಿ ಸಂಘದ ಪದಗ್ರಹಣ ಕಾರ್ಯಕ್ರಮ ಏರ್ಪಾಡಾಗಿತ್ತು. ಸೊ ಅದಕ್ಕೆ ಅಲ್ಲಿನ ಕುಲಪತಿ PL ಪಾಟೀಲ್ ಅನ್ನುವಂಥವರು, ಒಬ್ಬ ಬಿಜೆಪಿ ಸರ್ಕಾರ ನೇಮಿಸಿರುವಂತಹದ್ದು, ಸಂಘ ಪರಿವಾರದ ಮನಸ್ಥಿತಿ, RSS ಹಿನ್ನೆಲೆಯ ಮನಸ್ಥಿತಿ. ಸೊ ಆ ವ್ಯಕ್ತಿಯನ್ನ ಅಲ್ಲಿ ಕುಲಪತಿಯಾಗಿ ಕೂರಿಸಿದ್ದಾರೆ. ಸೊ ಏನ್ ಮಾಡಿದ್ದಾರೆ ಪುಣ್ಯಾತ್ಮರು? ಅವರ ಮನಸ್ಥಿತಿಗೆ ಸರಿಯಾಗಿ ಮುಖ್ಯ ಅತಿಥಿಯಾಗಿ ಒಬ್ರು ಬೇಕಲ್ವಾ? ಕೃಷಿ ವಿಶ್ವವಿದ್ಯಾಲಯಕ್ಕೆ ಮುಖ್ಯ ಅತಿಥಿಯಾಗಿ ಎಂತವ್ರನ್ನ ಕರೀತಾರೆ? ಕೃಷಿ ವಿಜ್ಞಾನಿಗಳನ್ನ ಕರೀತಾರೆ, ಅಟ್ಲೀಸ್ಟ್ ವಿಜ್ಞಾನಿಗಳನ್ನ ಕರೀತಾರೆ, ಅಥವಾ ಒಳ್ಳೆ ರೈತರನ್ನ ಕರೀತಾರೆ, ಪ್ರಗತಿಪರ ರೈತರು, ದೊಡ್ಡ ಸಾಧನೆ ಮಾಡಿರುವ ರೈತರು, ಎಂಥದೋ ಒಂದು ರೈತರ ಕೃಷಿಗೆ ಸಂಬಂಧಪಟ್ಟವರನ್ನ ಕರೆದ್ರೆ ಸರಿ. ಅಥವಾ ಹಾಳಾಗೋಗ್ಲಿ ಲೋಕಲ್ MLA MP ಯಾರೂ ಅಲ್ಲ, ಚಕ್ರವರ್ತಿ ಸೂಲಿಬೆಲೆ ಬೇಕು. ಯಾಕಂದ್ರೆ ಅವನು ಆಗಾಗ ಫೋನ್ ಮಾಡಿ ದುಂಬಾಲ್ ಬಿದ್ದು ಕಾಲಿಗೆ ಬಿದ್ದಿರ್ತಾನೆ ಸುಮಾರು ಜನಕ್ಕೆ. ಅವನು ವೇದಿಕೆ ಗಿಟ್ಟಿಸ್ಕೊಳ್ಳೋದು ಹೇಗೆ ಅಂದ್ರೆ, ಏನೋ ಒಂದು ನಡೀತಿರ್ಬೇಕಾದ್ರೆ ನಮ್ಗೊಂದು ಅವಕಾಶ ಕೊಡಿ ಅಂತ. ಎಂತಹ ಜಾಗದಲ್ಲಿ ಕೇಳ್ಕೊಳ್ತಾನ ಅವನು? ಅವನದೇ ಮನಸ್ಥಿತಿಯವರು ಅಧಿಕಾರದಲ್ಲಿ ಇರ್ತಾರಲ್ಲ, RSS ಹಿನ್ನೆಲೆಯವರು ಇರ್ತಾರಲ್ಲ, ಬಿಜೆಪಿ ಹಿನ್ನೆಲೆಯವರು ಇರ್ತಾರಲ್ಲ, ಅವ್ರಿಗೆ ಆಗಾಗ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಹಲ್ಲು ಗಿಂಚಿ ನನಗೆ ವೇದಿಕೆ ಒದಗಿಸಿ ಅಂತ ಬೇಡ್ಕೊಳ್ತಿರ್ತಾನೆ. ಅವನ ಯೋಗ್ಯತೆನೇ ಅಷ್ಟು, ಅವನು ಬೇಡಿರ್ತಾನೆ. ಹಾಗಾಗಿ ಕುಲಪತಿ PL ಪಾಟೀಲ್, ನಮ್ಮ ಮನಸ್ಥಿತಿಯವನು, ನಮ್ಮ ಮನುವಾದಿ, ನಮ್ಮ ಕೋಮುದ್ವೇಷ ಭಾಷಣಕಾರ, ಕಮಾನ್, ನೀನೇ ಇದು ಕೃಷಿ ವಿಶ್ವವಿದ್ಯಾಲಯದಲ್ಲಿ ನೀನು ಅತಿಥಿ ಬಾ ಅಂತ ಕರೆದಿದ್ದಾಯ್ತು. ಯಾವಾಗ ಈ ವಿಚಾರ ಹೊರಗಡೆ ಬಂತೋ, ಅಲ್ಲಿದ್ದಂತಹ ಧಾರವಾಡದಲ್ಲಿ ಅಕ್ಕಪಕ್ಕ ಜಿಲ್ಲೆಗಳಲ್ಲಿದ್ದಂತಹ ಎಲ್ಲ ದಲಿತ ಸಂಘಟನೆಗಳು ಬೀದಿಗಿಳಿದ್ರು. ಯಾಕಂದ್ರೆ ಎಲ್ರಿಗೂ ಗೊತ್ತಲ್ಲ ಈ ಚಕ್ರವರ್ತಿ ಸೂಲಿಬೆಲೆ ಅನ್ನುವಂಥವನ ಯೋಗ್ಯತೆ ಏನು, ಅವನ ಜೀವನ ಏನು, ಅವನ ಜನ್ಮ ಏನು, ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ಸುಳ್ಳು ಹೇಳಿನೇ ದುಡ್ಡು ಗಿಟ್ಟಿಸ್ಕೊಳ್ಳುವಂತಹ ಗಿರಾಕಿ. ಭಾಷಣ ಮಾಡೋದಕ್ಕೆ ಚಾರ್ಜ್ ಮಾಡ್ತಾನೆ, ಹೊಗಳಿ ಭಾಷಣ ಮಾಡೋದಕ್ಕೆ. ಯಾರು? ಮೋದಿಯನ್ನ ಹೊಗಳಿ ಭಾಷಣ ಮಾಡೋದಕ್ಕೆ ಅದಕ್ಕೊಂದು ತಂಡ, ಅದಕ್ಕೊಂದು ಚಾರ್ಜಸ್. ಬಿಜೆಪಿಯನ್ನ ಹೊಗಳಿ ಭಾಷಣ ಮಾಡೋದಕ್ಕೆ ಅದಕ್ಕೊಂದು ತಂಡ, ಅದಕ್ಕೊಂದು ಚಾರ್ಜಸ್. ಅದಕ್ಕೆ ಏನೇನೋ ಹೆಸರುಗಳು, ವಿಚಿತ್ರವಾಗಿ ಯುವಕರನ್ನು ಸೆಳೆಯುವ ರೀತಿಯಲ್ಲಿ ಒಂದಷ್ಟು ಇದು. ಆಮೇಲೆ ದಿನಕ್ಕೊಂದು ವೇಷ ಹಾಕೊಂಡು ಭಾಷಣ ಮಾಡೋದು. ಮೋದಿ ಬಂದ್ರೆ ಈ ದೇಶ ಈ ಭೂಮಿ ಮೇಲೆ ಇರಲ್ಲ, ಸ್ವರ್ಗದಲ್ಲಿರುತ್ತೆ. ಪೆಟ್ರೋಲು 35-40 ರೂಪಾಯಿಗೆ ಬಂದ್ಬಿಡುತ್ತೆ, ಡಾಲರು 20 ರೂಪಾಯಿಗೆ ಬಂದ್ಬಿಡುತ್ತೆ, ಚಿನ್ನದಲ್ಲಿ ರಸ್ತೆ ಹಾಕ್ತಾರೆ. ಪೆಟ್ರೋಲ್ಗೋಸ್ಕರ ನಾವು ದುಡ್ಡು ಕೊಡಬೇಕಾಗಿಲ್ಲ, ನೀರು ಕೊಟ್ಟು ಪೆಟ್ರೋಲ್ ತಗೊಂಡು ಬರ್ತೀವಿ. ಇದೆಲ್ಲ ಮೋದಿಯಿಂದ ಮಾತ್ರ ಸಾಧ್ಯ. ಟನ್ನುಗಟ್ಟಲೆ ಕಪ್ಪು ಹಣ ಮೋದಿ ಬಂದ ತಕ್ಷಣನೇ ಸ್ವಿಟ್ಜರ್ಲೆಂಡಿಂದ, ಸ್ವಿಸ್ ಬ್ಯಾಂಕ್ಗಳಿಂದ ಹಾಗೇ ಹರಿದು ಬಂದ್ಬಿಡುತ್ತೆ. ಇಲ್ಲಿ ಚಿನ್ನದ ರಸ್ತೆ ಹಾಕ್ಬಿಡ್ತೀವಿ. ಇಂಥದ್ದೇ ಬರೀ ಸುಳ್ಳು, ಉತ್ಪ್ರೇಕ್ಷೆಗಿಂತ ಉತ್ಪ್ರೇಕ್ಷೆ ಎಕ್ಸಾಸರೇಟ್ ಮಾಡಿ ಮೋದಿಯನ್ನ ಎಲ್ಲಿಗೆ ತಗೊಂಡೋಗಿ ನಿಲ್ಲಿಸ್ಬಿಡೋದು, ಎಲ್ಲಿಗೋ ತಗೊಂಡು ಅದಕ್ಕೆ ದುಡ್ಡು ಚಾರ್ಜ್ ಮಾಡೋದು. ಅದನ್ನು ಕೇಳಿಸ್ಕೊಂಡ ಮೂರ್ಖತನದಕ್ಕೆ ಸಿಗಾಕೊಂಡಂತಹ ಮತದಾರರು ಓಟ್ ಹಾಕೋದು. ಅಲ್ಲಿಗೆ ದೇಶ ಹಾಳಾಗೋದ್ರ ಪರವಾಗಿಲ್ಲ, ಇವನು ಹೊಟ್ಟೆಪಾಡು, ಇವನು ಐಷಾರಾಮಿ ಕಾರುಗಳಲ್ಲಿ ಐಷಾರಾಮಿ ಜೀವನ ನಡೆಸ್ಕೊಂಡು ಇರ್ತಾನೆ. ಇವನು ಅಷ್ಟಕ್ಕೂ ಸಹ ಮಾರ್ವಾಡಿ ಮನಸ್ಥಿತಿ ಅಲ್ವಾ, ಗುಜರಾತಿ,
ಮಾಡ್ತಾನೆ ಮಾಡ್ತಾನೆ ಹೋಗ್ಲಿ ಇರ್ಲಿ. ಸೊ ಅಷ್ಟೆಲ್ಲ ಮಾಡುವಂಥವನು ಈ ಕಾರ್ಯಕ್ರಮಕ್ಕೆ ಬರ್ತಾನೆ ಅಂತದ ಅಂದಾಗ ದಲಿತ ಸಂಘಟನೆಗಳು ಸಿಡಿದೇಳೋದು ಸ್ವಾಭಾವಿಕ. ಯಾವುದೇ ವ್ಯಕ್ತಿ ಹೊಟ್ಟೆಗೆ ಅನ್ನ ತಿನ್ನುವವರು ಕೇಳುವಂತಹ ಪ್ರಶ್ನೆಗಳನ್ನ ಅವ್ರು ಕೇಳಿದ್ರು. ಹೊಟ್ಟೆಗೆ ಅನ್ನ ತಿನ್ನೋರ್ಗೆ ಮಾತ್ರ ಆ ಪ್ರಶ್ನೆ ಹುಟ್ಟುತ್ತೆ. ಏನು ಅಂದ್ರೆ, ಕೃಷಿ ವಿಶ್ವವಿದ್ಯಾಲಯಕ್ಕೂ ಈ ಚಕ್ರವರ್ತಿ ಸೂಲಿಬೆಲೆಗೂ ಏನು ಸಂಬಂಧ? ಅವನು ಯಾವ ರೀತಿಯಲ್ಲಿ ಇದಕ್ಕೆ ಅರ್ಹ ವ್ಯಕ್ತಿ ಅಂತ ಪ್ರಶ್ನೆ ಕೇಳಿದ್ರು. ಅದಕ್ಕೆ ಉತ್ತರ ಕೊಡೋದಕ್ಕೆ ಕುಲಪತಿಗಳು ಮುಂದಾಗ್ಲಿಲ್ಲ. ಪ್ರತಿಭಟನೆ ಮಾಡ್ತಿದ್ರೆ ಮಾಡ್ಕೊಳ್ಳಿ, ನನಗೇನು, ನಾನು ಪೊಲೀಸ್ ಪ್ರೊಟೆಕ್ಷನ್ ಅಲ್ಲಿ ಮಾಡ್ಕೊಳ್ತೀನಿ ಅನ್ನೋ ರೀತಿಯಲ್ಲಿ ನಡ್ಕೊಂಡ್ರು. ಅಲ್ಲಿಗೆ ಅವರು ಡೀನ್ ನ ಕಳಿಸಿದ್ರು, ಯೂನಿವರ್ಸಿಟಿ ಡೀನ್ ನ, ಹೋಗಿ ಮಾತುಕತೆ ಮಾಡ್ಕೊಂಡು ಬನ್ನಿ ಅಂತ. ಡೀನ್ ಹತ್ರ ನಾವು ಮಾತಾಡೋದೇ ಇಲ್ಲ, ಕುಲಪತಿ ಬಂದ್ರೇನೆ ಮಾತಾಡೋದು ಅಂತ ದಲಿತ ಸಂಘಟನೆಗಳು ಸಿಡಿದೆತ್ತು. ಪ್ರತಿಭಟನೆಗಳಾಯ್ತು, ಬಂಧನಗಳಾಯ್ತು. ಬಿಡ್ಲಿಲ್ಲ ದಲಿತ ಸಂಘಟನೆಗಳು ಅಂತಹ ಕೋಮುವಾದಿಯನ್ನ, ಅಂತಹ ಧರ್ಮದ್ವೇಷಿಯನ್ನ, ಇತರೆ ಧರ್ಮಗಳನ್ನ ದ್ವೇಷ ಮಾಡುವವನನ್ನ, ಇಡೀ ರಾಜ್ಯದಲ್ಲಿ ಬೆಂಕಿ ಹಚ್ಚುವ ಕೆಲಸ ಮಾಡುವಂತಹವನನ್ನ, ಬಾಡಿಗೆ ಭಾಷಣಕಾರನನ್ನ ಈ ಯೂನಿವರ್ಸಿಟಿಗೆ ಬರೋದಕ್ಕೆ ನಾವು ಬಿಡಲ್ಲ ಅಂತ ಪಟ್ಟು ಹಿಡಿದ್ರು. ಅವರ ಪಟ್ಟಿಗೆ ಕೊನೆಗೆ ವಿಶ್ವವಿದ್ಯಾಲಯ ಕಾರ್ಯಕ್ರಮವನ್ನ ರದ್ದು ಮಾಡಲೇಬೇಕಾಯ್ತು. ರದ್ದು ಮಾಡಿದರೆ ಆ ಮೂಲಕ ಚಕ್ರವರ್ತಿ ಸೂಲಿಬೆಲೆಗೆ ಶೇಮ್ ಮಾಡಿದ್ದಾರೆ. ಇನ್ನು ಯೋಗ್ಯತೆ ಇಷ್ಟೇನೆ, ನೀನು ಅವರಿವರ ಕಾಲಿಗೆ ಬಿದ್ದು ಇನ್ನೇನೋ ಮಾಡಿ ವೇದಿಕೆ ಗಿಟ್ಟಿಸಿಕೊಳ್ಳಬಹುದು, ಬಟ್ ವೇದಿಕೆ ಹತ್ತೋದಕ್ಕೆ ಇಲ್ಲಿನ ಜಾತ್ಯತೀತ ಶಕ್ತಿಗಳು ಬಿಡೋದಿಲ್ಲ, ಜಾತ್ಯತೀತ ಮನಸ್ಸುಗಳು ಬಿಡೋದಿಲ್ಲ ಅಂತ ನಿರೂಪಣೆ ಆಯ್ತು. ಈಗ ಅವನು ಮಾತಾಡಂಗಿಲ್ಲ, ಯೂನಿವರ್ಸಿಟಿಯವರು ಮಾತಾಡಂಗಿಲ್ಲ, ಕಾರ್ಯಕ್ರಮ ರದ್ದಾಗಿದೆ. ಆ ಮೂಲಕ ಕರ್ನಾಟಕದಲ್ಲಿ ಜಾತ್ಯತೀತ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಇನ್ನೊಂದು ಪ್ರಯತ್ನ ಸಫಲ ಆಗಿದೆ, ಅದು ದಲಿತ ಸಂಘಟನೆಗಳ ಮೂಲಕ. ಸೊ ದಲಿತ ಸಂಘಟನೆಗಳಿಗೆ ಈ ಮೂಲಕ ನಾನು ಅಭಿನಂದನೆಗಳು ಮತ್ತು ಧನ್ಯವಾದಗಳು ಎರಡನ್ನೂ ಅರ್ಪಿಸ್ತೀನಿ. ಮತ್ತು ಆ ಬಾಡಿಗೆ ಭಾಷಣಕಾರ, ಗುಲಾಮಗಿರಿಯಲ್ಲಿ ಬದುಕುವಂತಹ ಭಾಷಣಕಾರ, ಒಂದು ರಾಜಕೀಯ ಪಕ್ಷಕ್ಕೆ, ಒಂದು ವ್ಯಕ್ತಿಗೆ ಬಕೆಟ್ ಹಿಡಿಯೋದಕ್ಕೆ ಬದುಕ್ತಾ ಇರುವಂತಹ ಒಬ್ಬ ಭಾಷಣಕಾರನಿಗೆ ಧಿಕ್ಕಾರ ಕೂಗ್ತಾ ನನ್ನ ಈ ವಿಚಾರ ಮಂಡನೆಯನ್ನ ಮುಗಿಸ್ತೀನಿ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.